ಇತ್ತೀಚೆಗೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಅಲ್ಲಿ ಲೈವ್ ಆಗಿ ಲಂಚ ಕೇಳ್ತಾರೆ. ಇದಕ್ಕೆ ಸಾಕ್ಷಿನೇ ಈ ವಿಡಿಯೋ. ಹೌದು, ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅಂಡ್ ಟೀಮ್ ಡಿಜಿಟಲ್ ಮೀಟರ್ ದಂಧೆ ಜಾಲವನ್ನ ಕೆದಕುವ ಮೂಲಕ ಬೆಸ್ಕಾಂ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಏಪ್ರಿಲ್ 23ರ ಸಂಜೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಿಲ್ ಕಲೆಕ್ಟರ್ ರಮೇಶ್ ಹಾಗೂ ಲೈನ್ ಮ್ಯಾನ್ ಮಲ್ಲಯ್ಯ ಸ್ವಾಮಿ ಸಾಗರ್ ಎಂಬುವರಿಗೆ 25,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 25,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಡಿಜಿಟಲ್ ಮೀಟರ್ನ ಕಟ್ ಮಾಡ್ತೀವಿ ಅಂತ ಹೆದರಿಸಿದ್ರು. ನಮ್ಮ ಹತ್ರ 25,000 ಇಲ್ಲ ಅಂತ ಹೇಳಿದ್ರು. ಬೆಸ್ಕಾಂ ಅಧಿಕಾರಿಗಳು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ಸಾಗರ್ ಕಂಪ್ಲೇಂಟ್ ಕೊಡ್ತಾರೆ. ನಂತರ ಲೋಕಾಯುಕ್ತದವರು ಬೆಸ್ಕಾಂ ಅಧಿಕಾರಿಗಳ ಮೇಲೆ ರೇಡ್ ಮಾಡಿ ಬಿಲ್ ಕಲೆಕ್ಟರ್ ರಮೇಶ್ ಹಾಗೂ ಲೈನ್ ಮ್ಯಾನ್ ಮಲ್ಲಯ್ಯ ಸ್ವಾಮಿಯನ್ನ ಅರೆಸ್ಟ್ ಮಾಡ್ತಾರೆ. ಈಗ ಹೊಸದಾಗಿ ಡಿಜಿಟಲ್ ಮೀಟರ್ ಬಂದಿದೆ ಅಂತ ಆ ಮೀಟರ್ ಹಾಕಿಸ್ಬೇಕಂದ್ರೆ ನಿಮಗೆ 1.5 ಲಕ್ಷ ಖರ್ಚಾಗುತ್ತೆ. ಅದ್ರ ಬದಲು ನೀನು ನನಗೆ 25,000 ಕೊಟ್ಬಿಡು ಡಿಮ್ಯಾಂಡ್ ಮಾಡಿ ಕೇಳ್ತಾರೆ. ಇಂತಹ ಭ್ರಷ್ಟರ ಭ್ರಷ್ಟಾಚಾರವನ್ನ ಬಯಲ್ ಮಾಡ್ತಿರುವ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರೇ ಗುಡ್ ಜಾಬ್. ಇನ್ನೊಂದಷ್ಟು ಭ್ರಷ್ಟರಿಗೆ ಬುದ್ಧಿ ಕಲಿಸಿ ಗೋ ಹೆಡ್.